ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಸ್ಟಡೀಸ್ 4ನೇ ತರಗತಿ ಇಂಗ್ಲಿಷ್. ಈ ವಿಡಿಯೋದಲ್ಲಿ ನಾವು 4ನೇ ತರಗತಿ ಇಂಗ್ಲಿಷ್ನ ಯೂನಿಟ್ 1 ಮೊದಲನೇ ಪಾಠ ಹೌಸ್ ಹೋಲ್ಡ್ ಆರ್ಟಿಕಲ್ಸ್ ಇದರ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಬಿಡಿಸೋಣ. ದ ಕ್ಲಾಕ್ ಆಫ್ ಲೈಫ್. ಈಗ ನಾವು ಈ ಪಾಠದಲ್ಲಿ ಕೊಟ್ಟಿರುವಂತಹ ಎಲ್ಲ ಪ್ರಶ್ನೋತ್ತರಗಳಿಗೆ ಉತ್ತರಿಸೋಣ. ನ್ಯೂ ವರ್ಡ್ಸ್. ಇಲ್ಲಿ ಶಬ್ದಗಳ ಅರ್ಥಗಳನ್ನು ಕೊಡಲಾಗಿದೆ. ಎರಡನೆಯದಾಗಿ ಸ್ಪೀಕ್ ಆರ್ ರೀಡ್ ಅಲೌಡ್ ಎಂದು ಕೊಟ್ಟಿದ್ದಾರೆ. ಎ ಟೀಚರ್ ವಿಲ್ ಸೇ ದಿಸ್ ವರ್ಡ್ಸ್, ಲಿಸನ್ ಅಂಡ್ ರಿಪೀಟ್. ಇಲ್ಲಿ ಕೊಟ್ಟಿರುವಂತಹ ಎಲ್ಲ ಪದಗಳನ್ನು ನೀವು ಉಚ್ಚಾರಣೆ ಮಾಡಬೇಕಾಗಿದೆ. ಬಿ ಪ್ರಶ್ನೆ ನೋಡಿ. ರೀಡ್ ದ ಫಾಲೋವಿಂಗ್ ಸೆಂಟೆನ್ಸಸ್. ಮೊದಲನೆಯದಾಗಿ ಸೇ ವೆದರ್ ದೇ ಆರ್ ಟ್ರೂ ಆರ್ ಫಾಲ್ಸ್ ಬೈ ಟಿಕ್ಕಿಂಗ್ ಎಸ್ ಆರ್ ನೋ. ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಸರಿ ಮತ್ತು ತಪ್ಪು ಎಂದು ನೀವು ಉತ್ತರಿಸಬೇಕು. ಮೊದಲನೇ ಪ್ರಶ್ನೆ ನೋಡಿ. ಮ್ಯಾನ್ ಹ್ಯಾಸ್ ದ ಪವರ್ ಟು ಸ್ಟಾಪ್ ದ ಕ್ಲಾಕ್ ಆಫ್ ಲೈಫ್. ಎಸ್ ಹಿ ಹ್ಯಾಸ್ ಎಂದು ಕೊಟ್ಟಿದ್ದಾರೆ. ನೋ ಹಿ ಹ್ಯಾಸ್ ನಾಟ್ ಎಂದು ಕೊಡಲಾಗಿದೆ. ಇಲ್ಲಿ ಎಸ್ ಎಂದು ರೈಟ್ ಮಾರ್ಕ್ ಅನ್ನು ನೀವು ಹಾಕಬೇಕಾಗಿದೆ. ಎರಡನೆಯದಾಗಿ ಟು ಲಾಸ್ ಒನ್ಸ್ ವೆಲ್ತ್ ಈಸ್ ಸ್ಯಾಡ್ ಇಂಡಿಡೆಡ್. ಎಸ್. ಮೂರನೆಯದು ವಿ ಆಲ್ ಗಿವ್ ಇಂಪಾರ್ಟೆನ್ಸ್ ಟು ಹೆಲ್ತ್. ಎಸ್ ಎಂದು ಬರೆಯಿರಿ. ನಾಲ್ಕನೆಯದಾಗಿ ವಿ ಶುಡ್ ಲಿವ್ ಲವ್ ಆ್ಯಂಡ್ ಟಾಯ್ಲ್ ವಿತ್ ದಿಸ್. ಇಲ್ಲೂ ಕೂಡ ನೀವು ಸರಿ ಚಿಹ್ನೆಯನ್ನ ಹಾಕಬೇಕಾಗಿದೆ. ರೀಡ್, ಸ್ಪೀಕ್ ಆ್ಯಂಡ್ ರೈಟ್. ಇಲ್ಲಿ ಕೊಟ್ಟಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆದುಕೊಳ್ಳಿ. ಮೊದಲನೆಯದಾಗಿ ದ ಕ್ಲಾಕ್ ಸ್ಟಾಪ್ಸ್ ಲೇಟರ್ ಈಸಿಲಿ. ಎರಡನೆಯದು ಲಾಸಿಂಗ್ ವೆಲ್ತ್ ಈಸ್ ಸ್ಯಾಡ್ ಬಟ್ ಲಾಸಿಂಗ್ ಹೆಲ್ತ್ ಈಸ್ ಸ್ಯಾಡರ್ ಸ್ಟಿಲ್. ಮೂರನೆಯದು ದ ಲಾಸ್ ಆಫ್ ಸೋಲ್ ಕೆನಾಟ್ ಬಿ ರಿಸ್ಟಾರ್ಡೆಡ್. ಈ ರೀತಿಯಾಗಿ ನೀವು ಬಿಟ್ಟ ಸ್ಥಳಗಳನ್ನು ತುಂಬಬೇಕು. ಬಿ ಅ ಪಿಕ್ಚರ್ ಆಫ್ ಅ ಹೌಸ್ ಈಸ್ ಗಿವನ್. ರೈಟ್ ದ ನೇಮ್ಸ್ ಆಫ್ ದ ಹೌಸ್ ಹೋಲ್ಡ್ ಆರ್ಟಿಕಲ್ಸ್ ಇನ್ ದ ರೈಟ್ ಕಾಲಮ್. ಇಲ್ಲಿ ಕೊಟ್ಟಿರುವಂತಹ ಎಲ್ಲ ಚಿತ್ರಗಳಿಗೆ ನೀವು ಇವುಗಳ ಹೆಸರುಗಳನ್ನು ಬರೆಯಬೇಕಾಗಿದೆ. ಇಲ್ಲಿ ಚೇರ್, ಸ್ಪೂನ್ಸ್ ಈ ರೀತಿಯಾಗಿ ಎಲ್ಲ ಒಂದಿಷ್ಟು ವಸ್ತುಗಳ ಹೆಸರನ್ನು ಕೊಡಲಾಗಿದೆ. ಇಲ್ಲಿ ನೀವು ಸರಿಯಾಗಿ ಎಲ್ಲ ವಸ್ತುಗಳ ಹೆಸರನ್ನು ಬರೆಯಿರಿ. ಮತ್ತು ಇಲ್ಲಿ ನೀವು ನೋಡಬಹುದು ಲಿವಿಂಗ್ ರೂಮ್, ಕಿಚನ್, ಬೆಡ್ರೂಮ್, ಬಾತ್ರೂಮ್, ಡೈನಿಂಗ್ ಹಾಲ್ ಎಂದು ಕೊಟ್ಟಿದ್ದಾರೆ. ಇವುಗಳಲ್ಲಿ ಇಡಬಹುದಾದಂತಹ ವಸ್ತುಗಳ ಹೆಸರನ್ನು ನೀವು ಬರೆಯಬೇಕು. ಲಿವಿಂಗ್ ರೂಮ್ನಲ್ಲಿ ಕರ್ಟನ್, ಸೋಫಾ, ಟೆಲಿವಿಷನ್, ಟೆಲಿಫೋನ್. ಕಿಚನ್ನಲ್ಲಿ ಸ್ಪೂನ್, ಸ್ಟವ್, ಬೌಲ್, ಕುಕ್ಕರ್. ಬೆಡ್ರೂಮ್ ಪಿಲ್ಲೋ, ಅಲಾರಾಮ್, ಕ್ಲಾಕ್, ಬೆಡ್. ಬಾತ್ರೂಮ್ನಲ್ಲಿ ಶವರ್, ಬಕೆಟ್, ಟಾಪ್. ಡೈನಿಂಗ್ ಹಾಲ್ನಲ್ಲಿ ಡೈನಿಂಗ್ ಟೇಬಲ್ ಮತ್ತು ಗ್ಲಾಸ್ ಎಂದು ನೀವು ಬರೆದುಕೊಳ್ಳಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ದ ಕ್ಲೂಸ್ ಗಿವನ್ ಇನ್ ಬ್ರಾಕೆಟ್ಸ್. ಇಲ್ಲಿ ನೀವು ಆಬ್ಜೆಕ್ಟ್, ಕ್ವಶನ್ಸ್, ಆನ್ಸರ್ ಈ ರೀತಿಯಾಗಿ ಬರೆಯಬೇಕು. ಮೊದಲನೆಯದಾಗಿ ಪ್ಲೇಟ್. ವಾಟ್ಸ್ ಅ ಪ್ಲೇಟ್ ಫಾರ್? ಇಟ್ಸ್ ಫಾರ್ ಈಟಿಂಗ್. ಈ ವಸ್ತು ಏನು ಮತ್ತು ಯಾವುದಕ್ಕೆ ಬಳಸಲಾಗುತ್ತದೆ ಎಂದು ಬರೆಯಬೇಕು. ಎರಡನೆಯದಾಗಿ ಬ್ರೂಮ್ ಎಂದು ಕೊಟ್ಟಿದ್ದಾರೆ. ವಾಟ್ಸ್ ಅ ಬ್ರೂಮ್ ಫಾರ್? ಬ್ರೂಮ್ ಅನ್ನು ನಾವು ಯಾವುದಕ್ಕೆ ಉಪಯೋಗಿಸುತ್ತೇವೆ ಎಂದು. ಇಟ್ಸ್ ಫಾರ್ ಸ್ಲೀಪಿಂಗ್. ಕುಕ್ಕರ್. ವಾಟ್ಸ್ ಅ ಕುಕ್ಕರ್ ಫಾರ್? ಇಟ್ಸ್ ಫಾರ್ ಕುಕಿಂಗ್. ವಾಟ್ಸ್ ಅ ಮಿಕ್ಸರ್ ಫಾರ್? ಇಟ್ಸ್ ಫಾರ್ ಗ್ರೈಂಡಿಂಗ್. ವಾಟ್ಸ್ ಅ ವಾಶ್ ಬೇಸಿನ್ ಫಾರ್? ಇಟ್ಸ್ ಫಾರ್ ವಾಷಿಂಗ್ ಎಂದು ನಾವು ಬರೆದಿದ್ದೇವೆ. ಸರಿಯಾಗಿ ಬರೆದುಕೊಳ್ಳಿ. ಲಿಸನ್ ಆ್ಯಂಡ್ ಸೇ ಅಲೌಡ್. ಇಲ್ಲಿ ಕೊಟ್ಟಿರುವಂತಹ ಪದಗಳನ್ನು ಕೇಳಿಸಿಕೊಂಡು ನೀವು ಹೇಳಬೇಕಾಗಿದೆ. ನಂತರ ಐಡೆಂಟಿಫೈ ದ ಪಿಕ್ಚರ್ಸ್ ಆ್ಯಂಡ್ ಸ್ಟೇ ದರ್ ನೇಮ್ಸ್ ಅಲೌಡ್. ಇಲ್ಲಿ ಕೊಟ್ಟಿರುವಂತಹ ವಸ್ತುಗಳ ಹೆಸರನ್ನು ನೀವು ಬರೆಯಬೇಕು. ಮೊದಲನೆಯದಾಗಿ ಡೋರ್, ಟಬ್, ಸ್ಪೂನ್ಸ್, ಫ್ಯಾನ್, ಬೆಡ್, ಪಿನ್, ಸ್ಟೂಲ್, ಶೀಪ್. ಇಲ್ಲಿ ನಾವು ಕೊಟ್ಟಿರುವಂತಹ ಎಲ್ಲ ವಸ್ತು ಮತ್ತು ಪ್ರಾಣಿಯ ಹೆಸರನ್ನು ಬರೆದಿದ್ದೇವೆ. ಸರಿಯಾಗಿ ನೋಡಿ ಬರೆದುಕೊಳ್ಳಿ. ನೌ ಐಡೆಂಟಿಫೈ ದ ವರ್ಡ್ಸ್ ವಿತ್ ದ ಶಾರ್ಟ್ ವೋವೆಲ್ಸ್ ಆ್ಯಂಡ್ words with the long vowel and put them in the two boxes provided.
ಇಲ್ಲಿ ಮೇಲೆ ಇನ್ನು 4 ಚಿತ್ರಗಳಿಗೆ ನಾವು ಹೆಸರನ್ನ ಬರೆದಿದ್ದೇವೆ. ಹೌಸ್, ಟ್ರೀ, ಬ್ರೂಮ್, ಶೂಸ್ ಇವುಗಳನ್ನು ಕೂಡ ಬರೆದುಕೊಳ್ಳಿ. ನಂತರ ಶಾರ್ಟ್ ಓವೆಲ್, ಲಾಂಗ್ ಓವೆಲ್ ಇವುಗಳಲ್ಲಿ ಉದಾಹರಣೆಯಾಗಿ ನೀವು ಬರೆದುಕೊಳ್ಳಬೇಕು. ಶಾರ್ಟ್ ಓವೆಲ್ ಬಕೆಟ್, ಫ್ಯಾನ್, ಪಿನ್. ಲಾರ್ಜ್ ಓವೆಲ್ ಡೋರ್, ಸ್ಪೂನ್, ಬ್ರೂಮ್ ಈ ರೀತಿಯಾಗಿ ನೀವು ಬರೆದುಕೊಳ್ಳಿ. ಪಿಕ್ ಔಟ್ ಸೂಟೇಬಲ್ ವರ್ಡ್ಸ್ ಫ್ರಮ್ ದ ಬ್ರಾಕೆಟ್ಸ್ ಅಂಡ್ ಫಿಲ್ ಇನ್ ದ ಬ್ಲಾಂಕ್ಸ್. ಮೊದಲನೇ ಪ್ರಶ್ನೆ, ಮದರ್ ವಾರ್ನ್ಡ್ ಶ್ಯಾಮ್ ನಾಟ್ ಟು ಡ್ಯಾಶ್ ಆನ್ ದ ಡ್ರೈವರ್ ಸೀಟ್. ಸೀಟ್ ಮತ್ತು ಸಿಟ್ ಎಂದು ಕೊಟ್ಟಿದ್ದಾರೆ, ಸಿಟ್ ಎಂದು ನೀವು ಬರೆಯಬೇಕು. ಎರಡನೆಯದಾಗಿ, ಐ ಸಾ ಅ ಹ್ಯೂಜ್ ಶಿಪ್ ವಿತ್ ಅ ಫ್ಲಾಕ್ ಆಫ್ ಶೀಪ್ ಸೇಲಿಂಗ್ ಟು ಶ್ರೀಲಂಕಾ ಈ ರೀತಿಯಾಗಿ ಬರೆದುಕೊಳ್ಳಿ. ಮೂರನೆಯದಾಗಿ, ಅ ಫೂಲ್ ಫೀಲ್ಸ್ ದಟ್ ದಿಸ್ ವರ್ಲ್ಡ್ ಈಸ್ ಫುಲ್ ಆಫ್ ಫೂಲ್ಸ್. ನಾಲ್ಕನೆಯದಾಗಿ, ಗ್ರ್ಯಾಂಡ್ ಮಾ ಬ್ರೋಕ್ ಹರ್ ಹಿಪ್ಸ್ ವೆನ್ ಶಿ ಫೆಲ್ ಡೌನ್ ಆನ್ ದ ಹೀಪ್ ಆಫ್ ಸ್ಟೋನ್ಸ್. ಐದನೇ ಪ್ರಶ್ನೆ, ಬೈ ಶೂಸ್ ದಟ್ ಡ್ಯಾಶ್ ಇಲ್ಲಿ ಫಿಟ್ ಎಂದು ಬರೆದುಕೊಳ್ಳಿ. ಫಿಟ್ ಯುವರ್ ಫೀಟ್ ಈ ರೀತಿಯಾಗಿ ನೀವು ಬಿಟ್ಟ ಸ್ಥಳಗಳನ್ನು ಬರೆಯಬೇಕು. ಸ್ಪಿಂಗ್ ಆ್ಯಂಡ್ ಎಂಜಾಯ್ ಇಲ್ಲಿ ಪದ್ಯವನ್ನ ಕೊಟ್ಟಿದ್ದಾರೆ, ಈ ಪದ್ಯವನ್ನ ನೀವು ಹೇಳಿ ರೂಢಿಸಿಕೊಳ್ಳಿ. Here is another rhyme. First read it silently and fill in the blanks using the pictures with their names as clues given below. ಇಲ್ಲೂ ಕೂಡ ನಾವು ಉತ್ತರಗಳನ್ನು ಬರೆದಿದ್ದೇವೆ. ಫ್ರಿಡ್ಜ್, ಕಪ್, ಕಾರ್, ಮೂನ್, ಕೇಕ್, ರಿಂಗ್ ಈ ರೀತಿಯಾಗಿ ನೀವು ಬಿಟ್ಟ ಸ್ಥಳಗಳಲ್ಲಿ ಉತ್ತರಗಳನ್ನು ಬರೆದುಕೊಳ್ಳಿ. Fill in the boxes. Pictures are given as clues. ಇಲ್ಲಿ ನೀವು ಚಿತ್ರಗಳನ್ನು ನೋಡಿ ಬಿಟ್ಟ ಸ್ಥಳಗಳಲ್ಲಿ ಅಕ್ಷರಗಳನ್ನು ತುಂಬಬೇಕಾಗಿದೆ. ಮೊದಲನೆಯದಾಗಿ ಟೂತ್ ಬ್ರಷ್ ನ ಚಿತ್ರವನ್ನು ಕೊಟ್ಟಿದ್ದಾರೆ, ಟೂತ್ ಬ್ರಷ್ ಎಂದು ಅವರು ಉದಾಹರಣೆಯಲ್ಲಿ ಹೇಳಿದ್ದಾರೆ. ಎರಡನೆಯದಾಗಿ ನೇಲ್ ಕಟರ್, ಟೂತ್ ಪೇಸ್ಟ್, ವಾಟರ್, ಟವೆಲ್ ಈ ರೀತಿಯಾಗಿ ನೀವು ಸರಿಯಾಗಿ ಅಕ್ಷರಗಳನ್ನು ತುಂಬಿ ಆ ವಸ್ತುವಿನ ಹೆಸರನ್ನ ಬರೆಯಬೇಕು. ಆರನೆಯದಾಗಿ ಸೋಪ್. ಈ ರೀತಿಯಾಗಿ ಮುಂದೆ ಕೊಟ್ಟಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಅಥವಾ ಕೊಟ್ಟಿರುವಂತಹ ಎಲ್ಲ ಚಿತ್ರಗಳನ್ನು ಗಮನಿಸಿಕೊಂಡು ನೀವು ಉತ್ತರಗಳನ್ನು ಬರೆದುಕೊಳ್ಳಿ. Read and enjoy. Teacher reads the lesson. Listen with your book closed. Teacher reads the lesson again. Now listen with your book open. ಈ ರೀತಿಯಾಗಿ ಇಲ್ಲಿ ಒಂದು ಚಿಕ್ಕದಾಗಿರುವಂತಹ ಪಾಠವನ್ನ ಕೊಟ್ಟಿದ್ದಾರೆ. ಪಾಠವನ್ನ ನೀವು ಓದಿ ಅರ್ಥ ಮಾಡಿಕೊಳ್ಳಿ.
speak, match the following words given in the list A with the words in B. A ಮತ್ತು B ಗಳಲ್ಲಿ ಕೊಟ್ಟಿರುವಂತಹ ಶಬ್ದಗಳನ್ನು ನಾವು ಹೊಂದಿಸಿ ಬರೆಯಬೇಕು. ಆನಿಯನ್ಸ್, ರೆಡ್ ಆ್ಯಂಡ್ ವೈಟ್, ನೈಫ್, ಶಾರ್ಪ್, ಗೋಪು, ಟಯರ್ಡ್, ವಾಯ್ಸ್, ಸಾಫ್ಟ್. ಈ ರೀತಿಯಾಗಿ ನಾವು ಇಲ್ಲಿ ಪದಗಳನ್ನು ಹೊಂದಿಸಿ ಬರೆದಿದ್ದೇವೆ. Fill in the blanks with the words above and say the sentences aloud. ಇಲ್ಲೂ ಕೂಡ ನೀವು ಮಧ್ಯದಲ್ಲಿ ಬಿಟ್ಟ ಸ್ಥಳವನ್ನು ಕೊಡಲಾಗಿದೆ. ಕೊಟ್ಟಿರುವಂತಹ ಬಿಟ್ಟ ಸ್ಥಳಗಳನ್ನು ತುಂಬಬೇಕು. ರೆಡ್, ವೈಟ್, ಶಾರ್ಪ್, ಟಯರ್ಡ್ ಮತ್ತು ಸಾಫ್ಟ್ ಎಂದು ನಾವು ಬರೆದಿದ್ದೇವೆ. ಇಲ್ಲಿ ಇದೇ ರೀತಿಯಾಗಿ ನಾವು ಕೊಟ್ಟಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆದು ತೋರಿಸಿದ್ದೇವೆ. ನೀವು ಎಲ್ಲ ಪ್ರಶ್ನೆಗಳ ಉತ್ತರಗಳನ್ನು ಕೂಡ ಈ ವಿಡಿಯೋದಲ್ಲಿ ನೋಡಿ ಬರೆದುಕೊಳ್ಳಬಹುದಾಗಿದೆ. ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗೆ ಉತ್ತರವನ್ನು ನಾವು ಬರೆದು ತೋರಿಸಿದ್ದೇವೆ. ಆನ್ಸರ್ ದೀಸ್ ಕ್ವಶನ್ಸ್ ಓರಲಿ ಆ್ಯಂಡ್ ದೆನ್ ರೈಟ್ ದೆಮ್. ಮೊದಲನೆಯದಾಗಿ ನೀವು ಈ ಪ್ರಶ್ನೆಗೆ ಉತ್ತರಗಳನ್ನು ಹೇಳಬೇಕು, ನಂತರ ಬರೆಯಿರಿ ಎಂದು ಹೇಳುತ್ತಿದ್ದಾರೆ. ಮೊದಲನೇ ಪ್ರಶ್ನೆ, ವಾಟ್ ಡಿಡ್ ಗೋಪು ಬೈ ಫ್ರಮ್ ದ ಮಾರ್ಕೆಟ್? ಗೋಪು ಮಾರ್ಕೆಟ್ನಿಂದ ಏನನ್ನ ಖರೀದಿಸಿದ್ದಾನೆ ಎಂದು ಕೇಳುತ್ತಿದ್ದಾರೆ. ಉತ್ತರವನ್ನು ಬರೆಯೋಣ. ಗೋಪು ಬಾಟ್ ಆನಿಯನ್ಸ್ ಫ್ರಮ್ ದ ಮಾರ್ಕೆಟ್. ಗೋಪು ಮಾರ್ಕೆಟ್ನಿಂದ ಆನಿಯನ್ಸ್ ಅಂದರೆ ಈರುಳ್ಳಿಗಳನ್ನು ಕೊಂಡಿದ್ದಾನೆ. ವಾಟ್ ಡಿಡ್ ದ ನಾಟಿ ಆನಿಯನ್ ಆಸ್ಕ್ ದ ಅದರ್ಸ್ ಟು ಡೂ? ಇಲ್ಲಿ ಉತ್ತರವನ್ನು ಬರೆದಿದ್ದೇವೆ, ನೋಡಿಕೊಳ್ಳಿ. ದ ನಾಟಿ ಆನಿಯನ್ ಆಸ್ಕ್ ದ ಅದರ್ಸ್ ಟು ಜಂಪ್ ಬಟ್ ಆಫ್ ದ ಪ್ಯಾಕೆಟ್. ಇಲ್ಲಿ ನೀವು ಉತ್ತರವನ್ನು ಸರಿಯಾಗಿ ನೋಡಿ ಬರೆದುಕೊಳ್ಳಿ. ಇದೇ ರೀತಿಯಾಗಿ ಇನ್ನುಳಿದ ಎಲ್ಲ ಪ್ರಶ್ನೆಗಳ ಉತ್ತರಗಳನ್ನು ಕೂಡ ನಾವು ಬರೆದು ತೋರಿಸಿದ್ದೇವೆ. ನೀವು ಸರಿಯಾಗಿ ನೋಡಿ ಬರೆದುಕೊಳ್ಳಿ.
ಈ ವಿಡಿಯೋದಲ್ಲಿ ನಾವು ದ ಹೌಸ್ ಹೋಲ್ಡ್ ಆರ್ಟಿಕಲ್ಸ್ ಪಾಠದ ಎಲ್ಲ ಅಭ್ಯಾಸದ ಪ್ರಶ್ನೋತ್ತರಗಳಿಗೆ ಉತ್ತರಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ನಾವು ಇನ್ನುಳಿದ ಪಾಠಗಳ ಪ್ರಶ್ನೋತ್ತರಗಳಿಗೆ ಉತ್ತರಿಸೋಣ.